ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಇವತ್ತಿನ ವಿಡಿಯೋ KSRTC ನೌಕರರ ವೇತನ ಪರಿಷ್ಕರಣೆ ಹಾಗೂ 38 ತಿಂಗಳ ಬಾಕಿ ಬಗ್ಗೆ ಇರುತ್ತದೆ. ಈಗಾಗಲೇ ಸಾರಿಗೆ ನೌಕರರು ಮತ್ತು ಜಂಟಿ ಕ್ರಿಯಾ ಸಮಿತಿಯವರು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಹೋರಾಟ ನಡೆಸಿದ್ದಾರೆ. ಆದರೆ ಯಾವುದೇ ಫಲಿತಾಂಶ ಇಲ್ಲ. ನಿನ್ನೆ ಶ್ರೀ ಅನಂತ್ ಸುಬ್ಬರಾವ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡಿದ್ದಾರೆ. ಅವರ ಬಾಯಿಂದ ಈ ವೇತನ ಪರಿಷ್ಕರಣೆ ಬಗ್ಗೆ ಏನು ಹೇಳಿದ್ದಾರೆ ಎಂದು ಈಗ ನೋಡೋಣ. ನಾನು ಎಂದೂ ಭರವಸೆ ಕಳ್ಕೊಂಡಿರೋ ವ್ಯಕ್ತಿ ಅಲ್ಲ. ಆಗದೆ ನೋಡೋಣ ಏನಾಗುತ್ತೆ ಅಂತ. ನಾನು ಏನೂ ಆಗೋದಿಲ್ಲ ಅಂತ ಪ್ರಿಸಂಪ್ಷನ್ ಯಾಕೆ ಹೋಗ್ಬೇಕು? ಅವ್ರು 25 ಕೊಡೋದಿಲ್ಲ, ಅದು ನಮ್ಗೆ ಗೊತ್ತಿದೆ. ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ಮೀಟ್ ಆಗಬೇಕಲ್ಲ. ವಿ ಹ್ಯಾವ್ ಟು ಮೀಟ್ ಅಟ್ ಸಮ್ ಪಾಯಿಂಟ್. ಆದ್ದರಿಂದ ಲೇಬರ್ ಕಮಿಷನ್ ನೀವು ಡೈರೆಕ್ಷನ್ ಕೊಡಿ, ಅಥವಾ ನೀವು ನಮ್ಮ MD ಅವ್ರು ಯಾರು ಬರ್ತಾರೋ ಬರಲಿ, MD ಅವ್ರು ಬರಲಿ, ಅವ್ರಿಗೆ ಹೇಳಿ ಎಷ್ಟು % ನೀವು ಒಪ್ಕೊಂಡ್ರೆ ಅಗ್ರಿಮೆಂಟ್ ಮಾಡಿರಿ, ಮತ್ತು ನಾವು 14 ತಿಂಗಳು ಕೊಡೋಕೆ ಇಷ್ಟು ತಿಂಗಳು ಇನ್ನೂ ಒಂದಿಷ್ಟು ಕೊಡ್ತೀವಿ, ಉಳಿದ ದುಡ್ಡು ನೀವು ಕೊಡ್ರಿ, ವರ್ಕರ್ಸ್ಗೆ ಅನ್ಯಾಯ ಮಾಡಬೇಡಿ. ಅವ್ರು ಹೇಳಿದರೆ ಅದೆಲ್ಲ ಆಗುತ್ತೆ. ಇಲ್ಲದೆ ಇವತ್ತಲ್ಲ ನಾಳೆ ಈ ಮುಳ್ಳು ಅವ್ರಿಗೆ ಚುಚ್ಕೊಂಡಿದೆ ಕಾಲಿಗೆ, ಆ ಮುಳ್ಳು ಈಗಲೇ ತೆಗೆಯೋದು ಒಳ್ಳೆಯದು. ಬಟ್ ಅದು ಎಸ್ಮಾಗಳಿಂದ ಶೇಕ್ ಮಾಡಬಾರ್ದು ಅನ್ನೋ ಆದೇಶಗಳಿಂದ ಆ ಮುಳ್ಳು ತೆಗಿಯೋಕ್ಕಾಗಲ್ಲ. ಸಮಾಜಕ್ಕೆ ಇಷ್ಟು ದುಡಿಯೋರಿಗೆ ನೀವು ರೆಕಗ್ನೈಸ್ ಮಾಡಿ ನಮಗೆ ಅನ್ಯಾಯ ಮಾಡಿದರೆ, ಕರ್ನಾಟಕದ ಬೀದಿಗಳು ಅನ್ಯಾಯಕ್ಕೊಳಗಾದ ಜನ ಇಡೀ ಇತಿಹಾಸದಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ಸ್ವಾತಂತ್ರ್ಯ ಹೇಗೆ ಬಂತು ದೇಶಕ್ಕೆ? ಬ್ರಿಟಿಷ್ ಸರಪಳಿ ಹಾಕಿ ಜೈಲೊಳಗೆ ಇಟ್ಟರು ಕೂಡ ಆ ಸ್ವಾತಂತ್ರ್ಯದ ಕಿಚ್ಚನ್ನು ಅವ್ರು ನೆನೆಸೋಕ್ಕಾಗಲಿಲ್ಲ. ಹಾಗೆ ಪ್ರತಿಯೊಬ್ಬ ಡ್ರೈವರ್, ಕಂಡಕ್ಟ್ರು, ಮೆಕ್ಯಾನಿಕ್, ಎಲ್ಲರ ಕೆಲಸಗಾರ ಮನಸ್ಸಲ್ಲಿ ನಮಗೆ ಅನ್ಯಾಯ ಮಾಡಿದ್ರು ಅಂತ ಬಂದಾಗ ಏನಾಗಬಹುದು ನಿಮಗೆ? ಆಗುತ್ತೆ. ವಿ ಆರ್ ಗೋಯಿಂಗ್ ಟು ಫೈಟ್ ಇಟ್. ಸನ್ಮಾನ್ಯ ವಿಕ್ರಮ್ ಪಾಷಾ ನಮ್ಮ MD ಅವ್ರನ್ನ ಭೇಟಿ ಮಾಡಿ ಮೆಮೊರಂಡಮ್ ಕೊಟ್ಟಿದ್ದೀವಿ ಅವ್ರಿಗೆ. ಬೇಗ CM ಹೇಳಿ ಮೀಟಿಂಗ್ ಕರೆಸಿ, ಲೈನ್ ಹಾಕೊಂಡು ಕೂರೋದು ಬೇಡ. ಅಲ್ಟಿಮೇಟ್ಲಿ ಮಾತುಕತೆಯಲ್ಲೇ ಬಗೆಹರಿಬೇಕಿದ್ದು. ಇಲ್ಲದೇ ಇದ್ದರೆ ಈ ಒಂದು ಕೆಟ್ಟ ವಾತಾವರಣ ಮುಂದುವರಿಯುತ್ತೆ. ಅದು ಏನು ಬೇಕಾದ್ರೂ ಆಗ್ಬೋದು, ಮಾರಕವಾಗ್ಬೋದು ಸಂಸ್ಥೆಗೆ. ಅದು ನಮ್ಮ ಉದ್ದೇಶ ಅಲ್ಲ. ಒಟ್ಟಲ್ಲಿ ಸಂಸ್ಥೆ ಉಳಿಸ್ಬೇಕು, ಇನ್ನೂ ಬೆಳೆಸಬೇಕು. ಬಹಳ ಅವಕಾಶಗಳಿವೆ ಬೆಳೆಸೋದಕ್ಕೆ. ಜನ ನಮ್ಮ ಬಸ್ಗಳಿಗೆ ಬರ್ತಾರೆ, ಜನ ಬೈಕಾಟ್ ಮಾಡಿಲ್ಲ. ಅದನ್ನು ಸಿದ್ದರಾಮಯ್ಯ ಈಗಲೂ ಅಷ್ಟೇ ನೀವು ತಪ್ಪು ಹೆಜ್ಜೆ ಇಟ್ಟಿದ್ರೆ ಆ ತಪ್ಪು ಹೆಜ್ಜೆ ಅಂತ ತಿದ್ದುಕೊಳ್ಳಿ, ಮಾತಾಡಿ, ಸೆಟ್ಲ್ಮೆಂಟ್ ಮಾಡಿ. ಯಾರು ದುಡಿದಿದ್ದಾರೆ ಸಮಾಜಕ್ಕೆ ಅವರು ಗೌರವ ಕೊಡೋದು ಕಲೀರಿ. ಇದು ನಾವು ಸಿದ್ದರಾಮಯ್ಯರು ಹೇಳೋದು. ಮತ್ತು ಕಾರ್ಮಿಕರು ಹೇಳೋದು ಅಷ್ಟೇ. ಹೀಗೆಲ್ಲ ಆಗ್ಬಿಡ್ತು ಅಂತೇನು ಭರವಸೆ ಕಳ್ಕೊಬೇಡಿ. ಆಫ್ಟರ್ ಆಲ್ ಹೋರಾಟಗಳೇ ಹಾಗೆ ಜಿಗ್ಜ್ಯಾಗ್ ಮಾತಿದೆ. ಸ್ಟ್ರೈಟು ಬೆಂಗಳೂರು ತಿರುಪತಿ ರಸ್ತೆ ಇಲ್ಲ, ಬೆಂಗಳೂರು ಊಟಿ ರಸ್ತೆ ಇದು. ಸುತ್ಕೊಂಡು ಹೋಗ್ತೀವಿ, ಅಲ್ಟಿಮೇಟಾಗಿ ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ನೌಕರರ ಮುಖಂಡರಾದ ಶ್ರೀ ಅನಂತ್ ಸುಬ್ಬರಾವ್ ಅವರು ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡಿದ್ದಾರೆ. ಅವರ ಅನಿಸಿಕೆ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್